ಎಲ್ಲರನ್ನೂ ನಮಸ್ಕರಿಸುತ್ತಾ ಇವತ್ತು 6ನೇ ತರಗತಿ ಪಾಠ 7ರ ಪಂಚತಂತ್ರ ಅನ್ನೋ ಒಂದು ಗದ್ಯಕ್ಕೆ ಕೊಟ್ಟಿರುವಂತಹ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋವಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು ಅಂತ ಇದೆ. ಅದಕ್ಕೆ ಉತ್ತರ ಅಂತ ಬರ್ಕೊಳ್ಳೋಣ. ತನ್ನ ಮಕ್ಕಳು ನಾಗೆ ನಾವತ್ತು ತನ್ನ ಮಕ್ಕಳು ಕಾಗೆ ಕಾವತ್ತು ಲಾ ಬರೆದು ಕೊಂಬು ಕೊಡೋಣ. ಮಕ್ಕಳು ವಿದ್ಯಾಭ್ಯಾಸ ವಾಗುಡಿಸುವಿ ದಾಖಲಿ ಅದಕ್ಕೆ 4ನೇ ದಾಖಲಿ ಮಾಡಿಕೊಂಡು ಮತ್ತೆ ವಿದ್ಯಾ ಬಾಕಿಲಿ ಅದಕ್ಕೂ ಹಾಗೆಯೇ 4ನೇ ಬಾಕಿಲಿ ಕೊಟ್ಟು ಯಾವುದು ವಿದ್ಯಾಭ್ಯಾಸದ ಕಡೆಗೆ ಡಾಗೆ ಏತ್ವ ಗಾಗೆ ಏತ್ವ ಕಡೆಗೆ ಲಕ್ಷ್ಯ ಕಾಗೆ 2ನೇ ಶಾವತ್ತು ಲಕ್ಷ್ಯ ಆಗುತ್ತೆ. ಅದಕ್ಕೆ ಯಾವತ್ತು ಕೊಟ್ವಿ ಅಂದರೆ ಲಕ್ಷ್ಯ. ಕೊಡದೆ ಏತ್ವ ಕೊಂಬಕಿಲಿ ದೀರ್ಘ ಬೇಡ ಕೋ ಅಷ್ಟೇ. ಏತ್ವ ಕೊಂಬಕಿಲಿ ಅಷ್ಟೇ. ದಾಗೆ ಏತ್ವ ಕೊಡದೆ ಸೋಮಾರಿಗಳಾಗಿ ಏತ್ವ ಕೊಂಬಕಿಲಿ ದೀರ್ಘ. ಇದಕ್ಕೆ ಬೇಕಾದ್ರೆ ದೀರ್ಘ ಕೊಡಬೇಕು. ಅಂತಾಗುತ್ತೆ. ಮಾಕಿಲಿ ರಾಗುಡಿಸುರಿ ಸೋಮಾರಿ ಲಾಕಿಲಿ ಗಾಗುಡಿಸು ಗಿ ಸೋಮಾರಿಗಳಾಗಿ ಕಾಕಿಲಿ ಲಾಗೆ ಏತ್ವ ಕೊಂಬು ಬರೆದು ಇದು ಕೊಂಬು ಕಳೆಯು ತಾಗುಡಿಸು ತೀಗೆ ತಾವತ್ತು ಕಾಲ ಕಳೆಯುತ್ತಿದ್ದ ಕಾರಣ ಕಾಕಿಲಿ ಕಾರಣ ದುಃಖವಾಯಿತು ಅಂತ ಪ್ರಶ್ನೆಯಲ್ಲಿದೆ, ಅದನ್ನೇ ಬರೀರಿ. ಮಹಾಪ್ರಾಣ ಇದು ಕೊಡಬೇಕು. ದುಃಖ ವಾಕಿಲಿ ಯಾಗುಡಿಸು ತಾಕೊಂಬು ಇಲ್ಲಿ ಬರಿತೀನಿ, ಜಾಗ ಸಾಲಿಲ್ಲ. ದುಃಖವಾಯಿತು ಅಂತ ಬರಿಬೋದು. ನೆಕ್ಸ್ಟ್, ರಾಜನು ವಿದ್ವಾಂಸರ ಸಭೆಯನ್ನು ಏಕೆ ಕರೆದರು ಅಂತ ಇದೆ. ಅದಕ್ಕೆ ಉತ್ತರವಾಗಿ ಯಾರಾದರೂ ಅಂತ ಹಾಕ್ತೀನಿ. ಯಾಕಿಲಿ ರಾಕಿಲಿ ಮತ್ತು ಕೊಂಬಕಿಲಿ ಯಾರಾದರೂ ತನ್ನ ನಾಗೆ ನಾವತ್ತು ತನ್ನ ಮಕ್ಕಳಿಗೆ ಅದಕ್ಕೆ ಕಾವತ್ತು ಲಾಗುಡಿಸುಳಿ ಗಾಗೆ ಏತ್ವ ಮಕ್ಕಳಿಗೆ ವಿದ್ಯಾಭ್ಯಾಸ ವಾಗುಡಿಸುವಿ ದಾಖಲಿ 4ನೇ ದಾಖಲಿ ಮತ್ತು ವಿದ್ಯಾ 4ನೇ ಬಾಕಿಲಿ ವಿದ್ಯಾಭ್ಯಾಸ ಕಲಿಸುವರೆ ಲಾಗುಡಿಸುಲಿ ಕಲಿ ಸಾಕೊಂಬು ಕಲಿಸು ರಾಗೆ ಏತ್ವ ದೀರ್ಘ ಕಲಿಸುವರೆ ಎಂದು ಹೇಗೆ 10 ಎಂದಾಕೊಂಬು ಎಂದು ಕೇಳಲು ಏತ್ವ ದೀರ್ಘ ಲಾಕೊಂಬು ಕೇಳಲು ಸಭೆಯನ್ನು ಬಾಗೆ ಏತ್ವ ಕೊಡಿ ಒಕ್ಲಾಸ್ ಕೊಡಬೇಕು. 4ನೇ ಸಭೆ ನಾಕೊಂಬು ನೂಗೆ ನಾವತ್ತು ಸಭೆಯನ್ನು ಕರೆದನು. ರಾಗೆ ಏತ್ವ ನಾಕೊಂಬು ಕರೆದನು ಅಂತ ಬರಿಬೇಕಾಗುತ್ತೆ. 2ನೇ ಪ್ರಶ್ನೆ,
ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಹೇಳಿದನು ಅಂತ ಇದೆ. ಅದಕ್ಕೆ ಮಹಾರಾಜರೇ ಇದು ಉತ್ತರ ಅಂತೆಲ್ಲ ಹಾಕ್ತೀನಿ. ಹಾಕಿಲಿ ಹಾ ಮಹಾ ರಾಕಿಲಿ ರಾ ಜ ರಾಗೆ ಏತ್ವ. ಮಹಾರಾಜರೇ ತಾವು ತಾಕಿಲಿ ತಾ ವಾಕೊಂಬು ತಾವು ಮಕ್ಕಳ ಕಾಗೆ ಕಾವತ್ತು ಮಕ್ಕಳ ವಿದ್ಯಾಭ್ಯಾಸವನ್ನು ವಾಗಡಿಸುವಿ. 4ನೇ ದಾಗೆ ಇಳಿ ಕೊಡಬೇಕು ಮತ್ತು ಒಕ್ಲಾಸನ್ನು ಕೊಡಬೇಕು. ವಿದ್ಯಾ ಮತ್ತು ಯಾವತ್ತಕ್ಷರ ವಿದ್ಯಾ. 4ನೇ ಬಾಕಿಲಿ ಅದಕ್ಕೆ ಯಾವತ್ತು ವಿದ್ಯಾಭ್ಯಾಸ ಬ. ನಾಕೊಂಬು ನು ವಿದ್ಯಾಭ್ಯಾಸವನ್ನು ನನ್ನ ಮತ್ತು ನಾಗೆ ನಾವತ್ತು ನನ್ನ ಕಾಗೆ ಏತ್ವ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಹಿಂಗೆ ಆಫ್ 3 ಥರ ಅರ್ಧ 3 ಥರ ಕೊಟ್ಟಿವಿ ಅಂದರೆ ಕೈ ಆಗುತ್ತೆ. ಕೈತ್ವ ಕೈಗೆ ಗಾಗೆ ಏತ್ವ ಕೈಗೆ ಒಪ್ಪಿಸಿದರೆ ಓ ಪಾಗುಡಿಸು ಪಿಗೆ ಪಾವತ್ತು ಒಪ್ಪಿ ಸಾಗುಡಿಸು ಸಿ ದ ರಾಗೆ ಏತ್ವ ಒಪ್ಪಿಸಿದರೆ ಕೈಲಾದದ್ದನ್ನು ಕೈತ್ವ ಕೈ ಲಾಕಿಲಿಲ್ಲ ಕೈಲಾದ ಕೊಂಬು ಕೊಡ್ತೀನಿ. ಕೈಲಾದು ದಾಗೆ ದಾವತ್ತು ಕೈಲಾದುದನ್ ನಾಕೊಂಬು ನೂಗೆ ನಾವತ್ತು ಕೈಲಾದುದನ್ನು ಮಾಡುತ್ತೇನೆ. ಮಾಕಿಲಿ ಮಾ ಡಾಕೊಂಬುಡು ಡಾಕೊಂಬುಡು ಕಾಗೆ ಏತ್ವ ತಾಗೆ ಏತ್ವ ಮಾಡು ಅದಕ್ಕೆ ಒತ್ತಕ್ಷರ ತೇ ಆಗುತ್ತೆ. ದೀರ್ಘ ಕೊಡೋಣ. ಮಾಡುತ್ತೇ ನೆ ನಾಗೆ ಏತ್ವ ನೇ ಎಂದನು. ಹೇಗೆ ಒಂದು ಸೊನ್ನೆ ಎನ್ ದ ನಾಕೊಂಬು ನು ಎಂದನು ಅಂತ ಬರ್ಕೊಳ್ಳೋಣ. 4ನೇ ಪ್ರಶ್ನೆ, ವಿಷ್ಣು ಶರ್ಮ ಕಥೆಗಳನ್ನು ಹೇಗೆ ಆರಂಭಿಸುತ್ತಿದ್ದನು ಅಂತ ಇದೆ. ಅದಕ್ಕೆ ವಿಷ್ಣು ಶರ್ಮ ಇದು ಪ್ರಶ್ನೆಯಲ್ಲೇ ಇದೆ, ಅದನ್ನೇ ಬರ್ಕೊಳ್ಳೋಣ. 2ನೇ ಶಾಕೊಂಬು ಶು ಅದಕ್ಕೆ ನಾವತ್ತು ವಿಷ್ಣು ಮತ್ತು ಶಾ ಮ ಬರೆದು ಅರ್ಕಾವತ್ತು ಕೊಡಬೇಕು. ಓದಬೇಕಾದ್ರೆ ಅರ್ಕಾವತ್ತನ್ನು ಓದಿ ಮಾನ ಓದಬೇಕು. ವಿಷ್ಣು ಶರ್ಮ ನಾಕೊಂಬು ನು ವಿಷ್ಣು ಶರ್ಮನು ಗೋದಾವರಿ ಏತ್ವ ಕೊಂಬು ಕಿಲಿ ಗೋ ಮತ್ತು ದೀರ್ಘನು ಕೊಡಬೇಕು. ಗೋ ದಾಕಿಲಿ ದ ವ ರಿ ಗೋದಾವರಿ ನದಿ ದಾಗುಡಿಸಿನ ದೀರ್ಘ ನದಿ ತೀರದಲ್ಲಿ ತಾಗುಡಿಸಿನ ದೀರ್ಘ ತೀ ರ ದ ಲಾಗುಡಿಸುಲಿ ತೀರದಲ್ಲಿ ಮತ್ತು ಲಾಗುಡಿಸುಲಿ ಬರೆದದಕ್ಕೆ ಲಾವತ್ತು ಕೊಡಬೇಕು. ತೀರದಲ್ಲಿ ಆಗುತ್ತೆ. ತೀರದಲ್ಲಿ ದೊಡ್ಡದೊಂದು ದಾಯಿ ಏತ್ವ ಕೊಂಬುಕಿಲಿ ದೋ ಡಾಗೆ ಡಾವತ್ತು ದೊಡ್ಡ ದಾಯಿ ಏತ್ವ ಕೊಂಬುಕಿಲಿ ದೋ 1 ಸೊನ್ನೆ ದೊಂದು ದಾಕೊಂಬು ದು ದೊಡ್ಡದೊಂದು ಮರ ಮರ ಎಂದು ಹೇಗೆ 1 ಸೊನ್ನೆ ಎನ್ ದಾಕೊಂಬು ದು ಎಂದು ಮಾಗೆ ಒಟ್ಟರಿಸಲಿ ಮೃಗ ಕಾಗುಡಿಸು ಕಿ ಅದಕ್ಕೆ 2ನೇ ಶಾ ಒತ್ತಕ್ಷರ ಪಕ್ಷಿ ಗಳ ನಾಕೊಂಬು ನೂಗೆ ನಾವತ್ತು ಮೃಗ ಪಕ್ಷಿಗಳನ್ನು ಕುರಿತ ಕಾಕೊಂಬು ಕು ರಾಗುಡಿಸು ರೀತ ಕುರಿತ 4ನೇ ಥೆ ಅಂದರೆ 4ನೇ ತಾಗೆ ಏತ್ವ ಕಥೆ ನಾಕೊಂಬು ನು ಕಥೆಗಳನ್ನು ಹೇಳತೊಡಗಿದನು ಅಥವಾ ಹೇಳುತ್ತಿದ್ದನು ಅಂತ ಬರಿಬೋದು. ತಾಯೇತ್ವ ಕೊಂಬು ಕಿಲಿತೋ ಗಾಗುಡಿಸು ಗಿ ದ ನು ಹೇಳತೊಡಗಿದನು ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್
ಸಿಂಹವು ನರಿಯನ್ನು ಹೇಗೆ ಸ್ವಾಗತಿಸಿತು ಅಂತ ಇದೆ. ಅದಕ್ಕೆ ಉತ್ತರ ಡಬಲ್ ಕೋಟ್ಸಲ್ಲಿ ಬರೀತೀನಿ. ನಾ ರಾಗುಡಿಸು ರಿ, ನರಿ ರಾಕಿಲಿ ರಾ, ಯಾ ರಾಗೆ ಏತ್ವ ಕೊಟ್ಟು ದೀರ್ಘ, ನರಿರಾಯರೇ ಬರಬೇಕು ಬಾರ, ಮತ್ತು ಬಾ ಬರ ಬಾ ಏತ್ವ ದೀರ್ಘ ಬೇಕು, ನರಿರಾಯರೇ ಬರಬೇಕು ಬರಬೇಕು, ಬಾರ ಬಾ ಏತ್ವ ದೀರ್ಘ ಮತ್ತು ಕಾಕೊಂಬು ಕು, ಬರಬೇಕು ಬರಬೇಕು ಎಂದು, ಹೇಗೆ 10 ಎಂದು ಹಾಕೊಂಬು ದು, ಎಂದು ಸ್ವಾಗತಿಸಿತು ಅಥವಾ ನರಿಯನ್ನು ಸ್ವಾಗತಿಸಿತು. ನ ರಿ ಯ ನಾಕೊಂಬು ನೂಗೆ ನಾವತ್ತು, ನರಿಯನ್ನು ಸಾಕಿಲಿ ಕೊಟ್ಟು ವಾವತ್ತು, ಸ್ವ ಗ ತಾಗುಡಿಸು ತಿ, ಸ್ವಾಗತಿ ಸಾಗುಡಿಸು ಸಿ, ತಾಕೊಂಬು ತು, ಸ್ವಾಗತಿಸಿತು ಅಂತ ಬರ್ಕೊಬೋದು. ನೆಕ್ಸ್ಟ್, ನರಿಯು ತನ್ನ ಗುಹೆಯನ್ನು ಹೇಗೆ ತ್ಯಜಿಸಿತು ಅಂತ ಇದೆ. ಅದಕ್ಕೆ ಉತ್ತರ, ನರಿಯು ತನ್ನ ಗುಹೆಯನ್ನು ಹೇಗೆ ತ್ಯಜಿಸಿತು ಅಂತ ಇದೆ. ತ್ಯಜಿಸು ಅಂತಂದರೆ ಬಿಟ್ಟು ಬಿಡೋದು, ಅಂದರೆ ಗುಹೆಯನ್ನು ಬಿಟ್ಟು ಹೋಗೋದು ಅಂತ ಅರ್ಥ. ಅದಕ್ಕೆ ಉತ್ತರವಾಗಿ ನರಿಯು ನಾ ರಾಗುಡಿಸು ರಿ ಮತ್ತು ಯಾಕೊಂಬು ಯು, ನರಿಯು ತನ್ನ ಗುಹೆಯನ್ನು ಅನ್ನೋದನ್ನು ಬರೀಬೋದು. ಅದಕ್ಕಿಂತ ಮುಂಚೆ ತನ್ನ ಜಾಗುಡಿಸೋ ದೀರ್ಘ ಜೀವ, ತನ್ನ ಜೀವ, ಉ ಳಾಗುಡಿಸು ಉಳಿ, ಸಾಗುಡಿಸು ಸಿ, ಉಳಿಸಿ ಕೊಳ್ಳಲು, ಕಾಯತ್ವ ಕೊಂಬಕಿಲಿ ಕೋ ಳಾಗೆ ಳಾವತ್ತು, ಕೊಳ್ಳಲು ಕೊಳ್ಳಲು, ಗುಹೆಯನ್ನು ಗಾಕೊಂಬು ಗು ಹಾಗೆ ಏತ್ವ ಹೇ, ಗುಹೆ ಯ ನಾಕೊಂಬು ನೂಗೆ ನಾವತ್ತು, ಗುಹೆಯನ್ನು ಪ್ರಶ್ನೆಯಲ್ಲಿದನ್ನು ಹಂಗೆ ಬರೀನ, ತ್ಯಾ ಜಾಗುಡಿಸು ಜಿ, ಸಾಗುಡಿಸು ಸಿ, ತಾಕೊಂಬು ತು, ತ್ಯಜಿಸಿತು ಅಂತ ಬರೀಬೇಕು. ನರಿಯು ತನ್ನ ಜೀವ ಉಳಿಸಿಕೊಳ್ಳಲು ಗುಹೆಯನ್ನು ತ್ಯಜಿಸಿತು ಅಂತ ಬರೀಬೋದು. ನೆಕ್ಸ್ಟ್ 5ನೇ ಪ್ರಶ್ನೆ, ಸರಿ 5ನೇ ಪ್ರಶ್ನೆ ಅಲ್ಲ, 5 ಆಯಿತು, 6 ಆಯಿತು, ಇದು 7ನೇ ಪ್ರಶ್ನೆ. ಮಾತನಾಡುವ ಗುಹೆ ಕಥೆಯ ನೀತಿ ಏನು ಅಂತ ಇದೆ. ಅದಕ್ಕೆ ಉತ್ತರ, ಯಾವಾಗಲೂ, ಯಾಕಿಲಿ ಯಾ, ವಾಕಿಲಿ ವಾ, ಗ ಲಾ ಕೊಂಬುಕಿಲಿ, ಯಾವಾಗಲೂ ತನ್ನ ಬಗ್ಗೆ, ತ ನಾಗೆ ನಾವತ್ತು, ತನ್ನ ಬ ಗಾಕೇತ್ವ ಗೆಗೆ ಗಾವತ್ತು, ತನ್ನ ಬಗ್ಗೆ ಎಚ್ಚರ, ಎ ಚ ಚಾಗೆ ಚಾವತ್ತು, ಎಚ್ಚರ ಎಚ್ಚರ, ವಾ ಗಿ ರ ಎಚ್ಚರವಾಗಿರ, ಬಾಯೇತ್ವ ದೀರ್ಘ ಬೇ, ಕಾಕೇತ್ವ ಕೆ 0 ಕೆಂ, ಬಾಕೊಂಬು ಬು ದು, ದಾಕೊಂಬು ದು, ಎಚ್ಚರವಾಗಿರಬೇಕೆಂಬುದು ಆತ್ಮ, ಆ ತಾಗೆ ಮಾವತ್ತು, ಆತ್ಮ ರ ಕಾಗೆ 2ನೇ ಶ್ರಾವತ್ತು, ಆತ್ಮರಕ್ಷಣ ಏತ್ವ, ಆತ್ಮರಕ್ಷಣೆಗೆ ಸಿದ್ಧ, ಸಾಗುಡಿಸು ಸಿ ದ, ದಾಗೆ 4ನೇ ದಾವತ್ತು, ಸಿದ್ಧ, ರಾ ಕಿಲಿ ರಾ ಗಿ ರ ಬೇಕು,
ಬಾಕೆ ದೀರ್ಘ ಬೇ ಕಾಕೊಂಬು ಕು. ಆತ್ಮರಕ್ಷಣೆಗೆ ಸಿದ್ಧರಾಗಿರಬೇಕೆಂಬುದು ಕಥೆಯ ನೀತಿ. ಅದು ಪ್ರಶ್ನೆಯಲ್ಲೇ ಇದೆ, ಹಾಗೆ ಬರೆಯೋಣ. ನಾಲ್ಕನೇ ತಾಗೆ ಏತ್ವ ಕೊಟ್ಟು ಗಾಗೆ ಏತ್ವ ಕೊಡೋಣ. ಕಥೆಯ ಅಥವಾ ಕತೆಗೆ ಬರಲ್ಲ, ಸಾರಿ, ಕಥೆಯ ನೀತಿ. ನಾಗುಡಿಸು ದೀರ್ಘ ನೀ, ತಾಗುಡಿಸು ತಿ, ನೀತಿ ಅಂತ ಬರಿಬೋದು. ಈಗ ಇದೆಲ್ಲವನ್ನು ಒಂದು ಸರಿ ಹೇಳ್ಬಿಡೋಣ. ಮೊದಲನೇ ಪ್ರಶ್ನೆ, ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು ಅಂತ ಇದೆ. ಅದಕ್ಕೆ ಉತ್ತರ, ತನ್ನ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದ ಕಾರಣ ದುಃಖವಾಯಿತು ಅಂತ ಬರೀಬೋದು. ಎರಡನೇ ಪ್ರಶ್ನೆ, ರಾಜನು ವಿದ್ವಾಂಸರ ಸಭೆಯನ್ನು ಏಕೆ ಕರೆದನು ಅಂತ ಇದೆ. ಅದಕ್ಕೆ ಯಾರಾದರೂ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವರೇ ಎಂದು ಕೇಳಲು ಸಭೆಯನ್ನು ಕರೆದನು ಅಂತ ಬರೀಬೋದು. ಮೂರನೇ ಪ್ರಶ್ನೆ, ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಹೇಳಿದನು ಅಂತ ಇದೆ. ಅದಕ್ಕೆ ಮಹಾರಾಜರೇ, ತಾವು ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದುದನ್ನು ಮಾಡುತ್ತೇನೆ ಎಂದನು ಅಂತ ಬರೀಬೋದು. ನೆಕ್ಸ್ಟ್, ವಿಷ್ಣು ಶರ್ಮ ಕಥೆಗಳನ್ನು ಹೇಗೆ ಆರಂಭಿಸುತ್ತಿದ್ದನು ಅಂತ ಇದೆ. ಅದಕ್ಕೆ ಉತ್ತರ, ವಿಷ್ಣು ಶರ್ಮನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಎಂದು ಮೃಗ ಪಕ್ಷಿಗಳನ್ನು ಕುರಿತ ಕಥೆಗಳನ್ನು ಹೇಳತೊಡಗಿದನು ಅಂತ ಇದೆ. ನೆಕ್ಸ್ಟ್, ಸಿಂಹವು ನರಿಯನ್ನು ಹೇಗೆ ಸ್ವಾಗತಿಸಿತು ಅಂತ ಇದೆ. ಅದಕ್ಕೆ ಉತ್ತರ, ನರಿ ರಾಯರೇ ಬರಬೇಕು ಎಂದು ನರಿಯನ್ನು ಸ್ವಾಗತಿಸಿತು ಅಂತ ಬರೀಬೋದು. ನೆಕ್ಸ್ಟ್ ಪ್ರಶ್ನೆ ಅಂದರೆ ಆರನೇ ಪ್ರಶ್ನೆ, ನರಿಯು ತನ್ನ ಗುಹೆಯನ್ನು ಏಕೆ ತ್ಯಜಿಸಿತು ಅಂತ ಇದೆ. ಅದಕ್ಕೆ ನರಿಯು ತನ್ನ ಜೀವ ಉಳಿಸಿಕೊಳ್ಳಲು ಗುಹೆಯನ್ನು ತ್ಯಜಿಸಿತು ಅಂತ ಬರೀಬೋದು. ನೆಕ್ಸ್ಟ್, ಮಾತನಾಡುವ ಗುಹೆ ಕಥೆಯ ನೀತಿ ಏನು ಅಂತ ಇದೆ. ಅದಕ್ಕೆ ಯಾವಾಗಲೂ ತನ್ನ ಬಗ್ಗೆ ಎಚ್ಚರವಾಗಿರಬೇಕೆಂಬುದು ಇದು ಒಂದು. ಆದರೆ ಇನ್ನೊಂದು, ಆತ್ಮರಕ್ಷಣೆಗೆ ಸಿದ್ಧರಾಗಿರಬೇಕು ಕಥೆಯ ನೀತಿ ಅಂತ ಬರೀಬೋದು. ಸಿದ್ಧರಾಗಿರಬೇಕು ಎಂಬುದು ಅಂತ ಸೇರಿಸ್ಕೊಳ್ಳಿ. ಇಲ್ಲಿ ಸಿದ್ಧರಾಗಿರಬೇಕು ಎಂಬುದು ಕಥೆಯ ನೀತಿ ಅಂತ ಬರಿಬೇಕಾಗುತ್ತೆ. ಇಲ್ಲಿ ಎಂಬುದು ಅನ್ನೋದನ್ನು ಬಿಟ್ಟಿದ್ದೀನಿ ಬರಿಬೇಕಾದ್ರೆ, ಸಾರಿ, ಎಂಬುದು ಕಥೆಯ ನೀತಿ ಅಂತ ನಾವು ಬರಿಬೇಕಾಗುತ್ತೆ. ಇದಿಷ್ಟನ್ನು ಹೇಳ್ಕೊಂಡು ಬರೆದ್ರಿ ಅಂದರೆ ನಿಮಗೆ ಕನ್ನಡ ಅಕ್ಷರಗಳ ಜ್ಞಾನ ತುಂಬ ಚೆನ್ನಾಗಿ ಬರುತ್ತೆ.